ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗತಿಹಳ್ಳಿ ಇಂದು ಜಗದಗಲಕ್ಕೂ ಪರಿಚಿತವಾಗಿದ್ದರೆ ಅದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಕಾರಣ ಎನ್ನುವುದು ಸಕ್ಕರೆಯಷ್ಟೇ ಸಿಹಿಯ ವಿಷಯ. ಬಂದಾಡೋ ಬಂದಾಡೋ ವೆಂಕಟ ಸಿಂಗಾರಿ, ಬಂದಾಡೋ ಬಂದಾಡೋ ಚಂದಿರ ಚಕೋರಿ. ಆತ್ಮವು ನೀನೆ, ಜೀವವು ನೀನೆ, ನನ್ನೆದೆ ಹಾಡೇ ನೀನೆ. ನೀನೊಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ಸೆಳೆದಾಗ ಸೋತೆ ನಾನಾಗ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೀನವಾದರೆ ನಾ ಹೇಗೆ ಬಾಳಲಿ. ಅಮೃತಧಾರೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗತಿಹಳ್ಳಿ ಇಂದು ಜಗದಗಲಕ್ಕೂ ಪರಿಚಿತವಾಗಿದ್ದರೆ ಅದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಕಾರಣ ಎನ್ನುವುದು ಸಕ್ಕರೆಯಷ್ಟೇ ಸಿಹಿಯ ವಿಷಯ. ಬನ್ನಿ, ನಾಗತಿಹಳ್ಳಿ ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಸರ್, ಪರಮಪದದ ಈ ಅಂಗಳಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದಾರೆ. ತುಂಬ 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 ಧನ್ಯವಾದ. ಮೈಲುಗಲ್ಲುಗಳ ಮೇಲೆ ಅಕ್ಷರವನ್ನು ಮೂಡಿಸುತ್ತಾ ಕನ್ನಡ ಸಿನಿಮಾ ಯಾನದಲ್ಲಿ ಮೈಲುಗಲ್ಲಾಗಿ ಸಾಧನೆಯನ್ನು ಮಾಡಿದವರು ನಾಗತಿಹಳ್ಳವರು. ಒಮ್ಮೆ ಮೇಷ್ಟ್ರಾಗಿ, ಇನ್ನೊಮ್ಮೆ ಬರಹಗಾರರಾಗಿ, ಇನ್ನೊಬ್ಬೆ ನಟನಾಗಿ, ಇನ್ನೊಬ್ಬೆ ಬರಹಗಾರನಾಗಿ, ದಿಗ್ದರ್ಶಕನಾಗಿ, ಇವೆಲ್ಲವೂ ನನ್ನ ಅಪರಾಧವೆನ್ನುತ್ತಾ ವಿನೀತರಾಗುವ ನಾಗತಿಹಳ್ಳಿಯವರನ್ನ ನಮ್ಮ ಪರಮಪದದ 28ನೆಯ ಈ ಕಾರ್ಯಕ್ರಮಕ್ಕೆ ಅವರ ಅಮೃತಧಾರೆಯ ಹೂಮಳೆ, ಇದಕ್ಕಿಂತ ಸೊಬಗು, ಖುಷಿ, ಹೊಸ ವರ್ಷವೊಂದನ್ನು ಸಂಭ್ರಮಿಸಲು ಇನ್ನೇನು ಬೇಕಿದೆ ಕಾರಣ. ನಾಗತಿಹಳ್ಳಿಯವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಸರ್, ಮೊದಲ ಮಾತು. 2026ರ ಮೊದಲ ಭಾನುವಾರ ವರ್ಷಾರಂಭದ ಈ ಥರದ ಒಂದು ಮಧುರ ಕಾರ್ಯಕ್ರಮಕ್ಕೆ ನಮ್ಮ ಪರಮಪದದ ಗೆಳೆಯರು ಕಾರಣ. ಪರಮಪದರ ಕಾರ್ಯಕ್ರಮದ ಗಾಯಕರು, ಗಾಯಕಿಯರು, ಹಿನ್ನೆಲೆ ಸಂಗೀತ ಒದಗಿಸುವವರು, ರಾಘು, ತೆರೆಯ ಹಿಂದೆ ಇರುವ ಆಯೋಜಕರು, ಇದಲ್ಲದೆ ಇಲ್ಲಿ ಬೆಂಗಳೂರಿನ ಸಹೃದಯರಲ್ಲದೆ ದೂರದ ಗುಲ್ಬರ್ಗದಿಂದ ಇಡೀ ಬೋಗಿಯನ್ನು ಕಾದಿರಿಸಿ ಅಲ್ಲಿಂದ ಬಂದಿರುವ 40-50 ಸಂಗೀತಾಸಕ್ತರಿದ್ದಾರೆ. ಮೈಸೂರಿನಿಂದ ಬಂದಿರುವಂಥ ಗೆಳೆಯರಿದ್ದಾರೆ. ಅದಕ್ಕೆ ಹೇಗೆ ಒಂದು ಮಾತಿನ ಥ್ಯಾಂಕ್ಸ್ ಅಂತ ಹೇಳಿದರೆ ಏನು ಹೇಳಿದ ಹಾಗಾಯಿತು, ಹೇಳದಿದ್ದರೆ ಕೊರತೆ, ಹೇಳಿದರೆ ಸಾಕಾಗಲ್ಲ. ಇಲ್ಲಿ ಅನೇಕ ನನ್ನ ವೈದ್ಯ ಮಿತ್ರರು ಬಂದಿದ್ದಾರೆ. ಇನ್ನು ನನಗೆ ಪೊಲೀಸರ ಸ್ನೇಹ ಬಹಳ, ಅದಕ್ಕೆ ಅಪರಾಧಗಳು ಕಾರಣ ಅಂತ ಅಂದ್ಕೋಬೇಡಿ. ಪೊಲೀಸರೊಂದಿಗೆ ಕಥೆಯ ಕಾದಂಬರಿಗಳ ಚರ್ಚೆ, ವಿನಿಮಯ, ಬದುಕಿನ ಇನ್ನೊಂದು ಮಗ್ಗಲನ್ನು ನೋಡುವಂತಹ ಕಾರಣಕ್ಕಾಗಿ ನಮ್ಮ ಮೈಸೂರಿನಿಂದ JB ರಂಗಸ್ವಾಮಿಯವರು ಮತ್ತು ಅನೇಕ ಮಿತ್ರರು ಬಂದಿದ್ದಾರೆ. ಇದಲ್ಲದೆ ಲೇಖಕರು, ನಮ್ಮ ದಾಮೋದರ ಶೆಟ್ಟಿಯವರು, ಇನ್ನೂ ಅನೇಕರಿದ್ದೀರಿ. ಅದಕ್ಕಿಂತ ನನ್ನ ಮಂಡ್ಯ ರಮೇಶ್ ನಟ ಇವತ್ತೆಲ್ಲ ಶೂಟಿಂಗ್ನ ತರಾತುರಿಲಿ ಮುಗಿಸ್ಕೊಂಡು ಓಡೋಡಿ ಬಂದಿದ್ದಾನೆ. ನಮ್ಮ ಗಾಂಧಿ ಅಧ್ಯಯನ ಕೇಂದ್ರದ ಗಾಂಧಿ ಭವನದ
ನಿರ್ದೇಶಕರು ನನ್ನ ಹಿತೈಷಿಗಳು ಶ್ರೀ ಉಗುಡೆ ಶ್ರೀ ಪಿ ಕೃಷ್ಣ ಅವರು ಬಂದಿದ್ದಾರೆ. ಇವರೆಲ್ಲ ಸಂಗೀತ ಆಸಕ್ತಿ ಮತ್ತು ಸ್ನೇಹ, ಪ್ರೀತಿ, ಕಾಳಜಿ. ಹೀಗಾಗಿ ಅವರು ಭಾನುವಾರವನ್ನು ನನಗೋಸ್ಕರ ಮೀಸಲಿಟ್ಟು ಬಂದಿದ್ದಾರೆ. ನಾವು ಎಂದೋ ಬರೆದ ಒಂದು ಹಾಡು, ಯಾವುದೋ ಕಾರಣಕ್ಕಾಗಿ ಬರೆದ ಹಾಡು, ಒಂದು ಚಿತ್ರದ ಉದ್ದೇಶಕ್ಕಾಗಿ ಬರೆದ ಹಾಡು, ಒಂದು ಸೀಮಿತ ಉದ್ದೇಶಕ್ಕಾಗಿ ಅಥವಾ ಒಂದು ಸೀಮಿತವಾದಂಥ ಯೋಜನೆಗೆ ಅಂತ ಬರೆದ ಹಾಡು ಸಾವಕಾಶವಾಗಿ ಕಾಲಾತೀತವಾಗುವಂತಹ ಒಂದು ಅದ್ಭುತವನ್ನು ಕಂಡಿದ್ದೇನೆ. ನಾನು ಇಲ್ಲಿಗೆ ಬರುವಾಗ ಒಬ್ಬ ಅಭಿಮಾನಿ ಫೋನ್ ಮಾಡಿ, ಸರ್ ನಿಮ್ಮ 100 ಜನ್ಮಕ್ಕೂ ಹಾಡು ಯೂಟ್ಯೂಬ್ನಲ್ಲಿ ಇವತ್ತಿಗೆ 2 ಕೋಟಿ ಕಿವಿಗಳನ್ನು ತಲುಪಿದೆ ಅಂತ ಹೇಳ್ದ. ಆದರೆ ಅದನ್ನು ಬರೆದ ಸಂದರ್ಭ, ಅದನ್ನು ಮಾಡಿದ ಸಂದರ್ಭಗಳಿಗೆ ನೆನಪಾದರೆ ಇದು ಇಷ್ಟು ದೂರದ ಪ್ರಯಾಣವ, ಇಷ್ಟು ಜನರಿಗೆ ಬಹುಕಾಲ ಉಳಿಯುತ್ತ ಮನಸ್ಸಲ್ಲಿ. ಇದಕ್ಕೆ ಕಾರಣ ಅದು ಕಲೆಗಿರುವ ಶಕ್ತಿ. ನಾವೆಲ್ಲ ನಿಮಿತ್ತ ಮಾತ್ರ. ಇಂಥದ್ದೊಂದು ಎಂದೋ ಬರೆದ ಹಾಡುಗಳನ್ನು ಜನರ ಮುಂದೆ ಸಾದರಪಡಿಸಲಿಕ್ಕೆ ಈ ಗೆಳೆಯರಿದ್ದಾರೆ. ಇದನ್ನು ಅತ್ಯಂತ ಅದ್ಭುತವಾಗಿ ನಿರೂಪಣೆ ಮಾಡಲಿಕ್ಕೆ ನಮ್ಮ ರಾಘು ಇದ್ದಾರೆ. ಇವರಿಗೆಲ್ಲ ಆರಂಭದಲ್ಲೇ ನನ್ನ ಕೃತಜ್ಞತೆ ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾನಾಗಲೇ ಹೇಳಿದೆ, ಅವರನ್ನು ನೋಡುವುದು ಮತ್ತು ಕೇಳುವುದು ಅಷ್ಟೇ ಮೃದು ಮಧುರ ಅನುಭೂತಿ ಅಂತ. ಸರ್ ಮಾತಾಡಿದ್ರೆ ಹಾಗೆ ಒಂದು ಸುಂದರ ಅನುಭವ, ಒಂದು ಹಾಡು ಕೇಳದಂಥ ಅನುಭವ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸುಮಾರು 80ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆಯನ್ನು ಮಾಡಿದವರು. ಸಿನಿಮಾ ಸಂಭಾಷಣೆ ಮತ್ತು ಹಾಡುಗಳ ಮೂಲಕ ತಮ್ಮ ಬರವಣಿಗೆಯ ಪರಿಚಯವನ್ನು ಕನ್ನಡ ಸಿನಿಹೋಕರಿಗೆ ತಿಳಿಸಿದವರು. ಅಂತಹ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾಡಿನ ಬೆಂಕಿ ಚಿತ್ರದ ಈ ಗೀತೆ ನಾಗತಿಹಳ್ಳಿಯವರ ಬರವಣಿಗೆಯ ಆಳ ಅಧ್ಯಯನಕ್ಕೆ ಹಿಡಿದ ಸಂಪುಟವಾಗಿದೆ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ. ಪಚ್ಚೆ ಕಾಡಿನ ನಡುವೆ ಸ್ವಚ್ಛ ಪ್ರೀತಿಯ ಧಾರೆ, ಪಚ್ಚೆ ಕಾಡಿನ ನಡುವೆ ಸ್ವಚ್ಛ ಪ್ರೀತಿಯ ಧಾರೆ, ಸಂಗೀತ ಹಾಡುತ್ತ ಬಂದ ಬೆರಗು, ಜಾರು ಜಲಪಾತ ವಿಧ ವಿಧ ಅವತಾರ, ಹಸಿರು ಈವನ ತಾಯಿಗೆ ಚಂದ ಸೆರಗು. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ, ಮಾನವ ಕುಲವ ಕಾಯುವ ತಾಯಿ.
ಹೊಸ ಕಾವ್ಯ ಬರೆದವಳೇ ಮಾನವ ಕುಲವ ಕಾಯುವ ತಾಯಿ ಕಾಯುವ ತಾಯಿ ಕಾಯುವ ತಾಯಿ. ಎಷ್ಟು ಅದ್ಭುತವಾದಂತಹ ಸಾಹಿತ್ಯ ಇದು, ಎಷ್ಟು ಸೊಗಸಾಗಿ ಹಾಡಿದ್ದಾರೆ. ಆ ಕಾಲಕ್ಕೆ ವಿಜಯ ಭಾಸ್ಕರ್ ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಬಿ ಆರ್ ಛಾಯಾ ಮೇಡಮ್ ಈ ಗೀತೆಯನ್ನು ಹಾಡಿದರು. ಮತ್ತು ವಿಶೇಷ ಅಂದರೆ ಆ ಗೀತೆಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ಅನ್ನೋದು. ಇಡೀ ಚಿತ್ರರಂಗವೇ ತಮ್ಮನ್ನು ಮೇಸ್ಟ್ರೆ ಅಂತ ಕರೆದವರು. ವೃತ್ತಿಯಲ್ಲಿ ತಾವು ಅಧ್ಯಾಪಕರಾಗಿ ಕಾರ್ಯವನ್ನು ನಡೆಸಿದರು. ಈ ಕಾಡಿನ ಬೆಂಕಿ ನಿಮ್ಮನ್ನು ಸೆಳೆದದ್ದು ಹೇಗೆ ಸರ್? ಕಾಡಿನ ಬೆಂಕಿಯ ನಿರ್ಮಾಪಕರು ಡಾಕ್ಟರ್ ಅಶೋಕ್ ಪೈ ಅಂತ ಶಿವಮೊಗ್ಗದಲ್ಲಿ ಮಾನಸ ಚಿಕಿತ್ಸಾಲಯ, ನಿರ್ದೇಶಕರು ಸುರೇಶ್ ಹೆಬ್ಳಿಕರ್ ಅವರು. ಇದರ ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನು ಬರೆಯುವಂಥ ಒಂದು ಹೊಣೆಗಾರಿಕೆಯನ್ನು ನನ್ನ ಮೇಲೆ ನಂಬಿಕೆ ಇಟ್ಟುಕೊಟ್ಟರು. ಆ ಇಬ್ಬರಿಗೂ ನಾನು ಕೃತಜ್ಞನಾಗಿದ್ದೇನೆ. ಈ ಹಾಡು ಹುಟ್ಟಿದ್ದು ಜೋಗ ಜಲಪಾತದ ಬುಡದಲ್ಲಿ. ನಾನಾಗ ಶಿವರಾಮ ಕಾರಂತರ ಪರಿಸರ ಹೋರಾಟದಲ್ಲಿ ಕಾರ್ಯಕರ್ತನಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ. ಆ ಹೊತ್ತಲ್ಲಿ ಅನೇಕ ದಿನಗಳ ಗಟ್ಟಲೆ ಜೋಗದಲ್ಲಿ ಇರ್ತಾ ಇದ್ದೆ. ಜೋಗ ಆ 4 ಧಾರೆಗಳ ನಡುವೆ ಎಷ್ಟು ಅಂತರ ಇದೆ, ಅಲ್ಲಿ ಎಷ್ಟು ಪಕ್ಷಿಗಳು ಗೂಡು ಕಟ್ಟುತ್ತೆ, ಎಷ್ಟು ವಿಶಾಲವಾಗಿದೆ, ಅದು ನೋಡಲಿಕ್ಕೆ ದೂರದಿಂದ ಪಕ್ಕಪಕ್ಕ ಇರೋ ಕಾಣಿಸುತ್ತೆ. ಅದರ ತಳಸ್ಪರ್ಶಿಯಾಗಿ ಕೆಳಗಡೆ 900 ಅಡಿ ಕೆಳಗಡೆ ಹೋಗಿ ನೋಡುವಾಗ ಆ ಪಚ್ಚೆ ಕಾಡಿನ ನಡುವೆ ಸ್ವಚ್ಛ ಪ್ರೀತಿಯ ಧಾರೆ ಸಾಲು ಹುಟ್ಟಿತು. ಪಚ್ಚೆ ಕಾಡಿನ ನಡುವೆ ಸ್ವಚ್ಛ ಅಂದರೆ ಕವಿಯೊಬ್ಬ ಒಂದು ರೂಪಕಕ್ಕೆ ಹುಡುಕ್ತಿರ್ತಾನೆ, ಅದು ಅವನೊಳಗಡೆ ಇಳಿದು ಕಾವ್ಯವಾಗಿ ಹೊರಹೊಮ್ಮುತ್ತೆ ಅಂತಾರೆ. ಸೊ ಆ ದೃಷ್ಟಿಯಲ್ಲಿ ನಾನು ಆ ಮೊದಲ ಚರಣದ 2 ಹಾಡುಗಳು ಮೊದಲು ಹುಟ್ಟುತ್ತೆ ಆ್ಯಕ್ಚುಲಿ. ಅನಂತರ ಅಷ್ಟೊತ್ತಿಗೆ ವಿಜಯ ಭಾಸ್ಕರ್ ಅವ್ರ ಜೊತೆಗೆ ನಾನು ಪರಿಸರ ಗೀತೆಗಳು ಅಂತ ಪರಿಸರ ಹೋರಾಟಕ್ಕಾಗಿ ಬರೆದ ಕೆಲವು ಗೀತೆಗಳಿತ್ತು. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ ಅಂತ. ನನ್ನ ಮಗಳು ತಮಾಷೆ ಮಾಡ್ತಿದ್ಲು, ಬಾಡಿಗೆ ಮನೇಲಿದ್ದೀವಿ, ಮೊನ್ನೆ ಮುಂದೆ ಜಾಗನೇ ಇಲ್ಲ, ಎಲ್ಲಪ್ಪ ಗಿಡ ನೆಡೋದು, ಸುಮ್ಮನೆ ಹಾಡು ಬರೀತೀಯ ನೀವು ಅಂತ. ಆ ಹಾಡುಗಳು ನಾನು ಹಡೆದವ ಇವೆಲ್ಲ ದೂರದರ್ಶನದಲ್ಲಿ ಫಿಲ್ಲರ್ಸ್ ಆಗಿ ಬರ್ತಿದ್ವು. ಆ ಹೊತ್ತಲ್ಲಿ ವಿಜಯ ಭಾಸ್ಕರ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಈ ಸುಂದರ ಸಂಜೆನಲ್ಲಿ ಅವರು ಪರಿಸರ ಗೀತೆಗಳಿಗೆ ಯಾವುದೇ ಸಂಭಾವನೆ ತೆಗೆದುಕೊಳ್ಳದೆ ಎಲ್ಲ ಹಾಡುಗಳನ್ನು ಉಚಿತವಾಗಿ ಸಂಗೀತ ಸಂಯೋಜನೆ ಮಾಡಿ, ಅದಕ್ಕೊಂದು ಸೋಷಿಯಲ್ ಕಾಸ್ ಇದೆ ಅನ್ನೋ ಕಾರಣಕ್ಕೆ ಸಂಗೀತ ಒದಗಿಸಿದರು. ಆ ಹಾಡುಗಳಿಗೆ ಗಾಯಕಿಯಾಗಿ ನಾನು, ಬಿ ಆರ್ ಛಾಯಾ, ನನ್ನ ಪತ್ನಿ ಶೋಭಾ ಎಲ್ಲ ಇಲ್ಲಿಂದ ಮದ್ರಾಸಿನ ರೈಲು ಹಿಡಿದು ಹೋಗಿದ್ದು ಈಗಲೂ ನೆನಪಿದೆ. ಆಗ ಛಾಯಾ ಚಿಕ್ಕ ಹೈಸ್ಕೂಲ್ ಹುಡುಗಿ ಥರ ಓಡಿ ಹೋಗಿ ರೈಲು ಹತ್ಕೊಂಡು ನಾವೆಲ್ಲ ಧ್ವನಿ ಮುದ್ರಿಸ್ಕೊಂಡು ಬಂದಿದ್ದು. ಈ ಹಾಡಿನಲ್ಲಿ ಬಹಳ ಮುಖ್ಯವಾದದ್ದು ಮಣ್ಣುಗಂಧವ ಹರಡಿ ಮೌನ ಹಂದರ ಹಾಸಿ, ಈ ಕಾಡು ತಾನಾಗಿ ಬಂದ ನಿಧಿಯು, ಮಾತು ತಿಳಿದಾತ ಮರಗಿಡ ಕೊಂದಾಗ, ವನದ ಮೌನಕ್ಕೆ ತಾಳ್ಮೆ ಎಲ್ಲಿಯವರೆಗೂ. ಈ ಪ್ರಶ್ನೆಯೊಂದಿಗೆ ಹಾಡು ಮುಗಿಯುತ್ತೆ. ಅದರಿಂದ ಈ ಎಲ್ಲ ನನ್ನ ಇಷ್ಟವಾದ ಸಾಲುಗಳು. ನನ್ನ ಮೊದಲ ಗೀತೆ. ಇದಕ್ಕೆ ಛಾಯಾಗೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಸಲ್ತು. ಆಕೆ ಆ ಪ್ರೀತಿಯಿಂದ ಅವಳ ಮನೆಗೆ ಋತುಮಾನ ಅಂತಲೇ ಹೆಸರಿಟ್ಕೊಂಡಿದ್ಲು ಭಾಳ ದಿನ. ಇದಿಷ್ಟು ಇವತ್ತು ನೆನಪು ಅಲೆ ಅಲೆಯಾಗಿ ಬರ್ತಾ ಇದೆ. ಮೊದಲ ಎಂಟ್ರಿಯಲ್ಲಿಯೇ ಇವರ ಒಂದು ದೊಡ್ಡ ಯಶಸ್ಸದು. ಎಂಥ ಅದ್ಭುತವಾದಂತಹ ಸಾಹಿತ್ಯವನ್ನು ಈ ಗೀತೆಯಲ್ಲಿ ಅವರು ಕೊಡ್ತಾರೆ. ಹಾಗೆ ಸಾಗಿದ ಜರ್ನಿ. ಕನ್ನಡಿಗರು ಎಂದಿಗೂ ನೆನಪಿಟ್ಟುಕೊಳ್ಳುವಂಥ ಹಲವು ಸಿನಿಮಾಗಳನ್ನು ಕೊಡ್ತಾರೆ. ಮುಂದೆ ನಾನು ಹೂಮಳೆಯ ಹಾಡನ್ನು ಕೇಳುವ ಹೊತ್ತು. ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ, ಮೇಘ ಮಿಂಚುಗಳ ಮಾಯೆ, ಸಪ್ತವರ್ಣಗಳ ಮಾಯ, ಆಕಾಶ ಗಂಧ ಕುಸುಮಗಳ ಕರೆಯಿತೋ, ಈ ಭೂಮಿ ನಾಚಿ ನಾಚಿ
ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಲಮಳೆ ಪಾಲ್ಗುಣ ಚೈತ್ರ ವೈಶಾಖ ಮಾಸ ಸಿಹಿ ವಸಂತ ಬಾರು ಶೃಂಗಾರ ತಾರು ತಾಯಿ ಪೂರಮೆ ನಿನಗೆ ನೂರಾರು ರೂಪ ನಾವು ಮನುಜರಮ್ಮ ಬೇಕೊಂದು ದೀಪ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನ ಕೋಗಿಲೆ ಮಾಗಿ ಕಾಲದಲ್ಲಿ ಮೂಕವಾದೆ ಮೌನ ಕೋಗಿಲೆ ಈಗ ಏಕೆ ಹಾಡಿದೆ ಏನಾಶ್ಚರ್ಯ ನೋಡಿದೆ ಓ ಓ ಓ ಓ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಹುಳುವಿನ ಹೊಸ ಮಳೆ ಬಾಳು ಎಂದರೇನು ನಾಳೆಗಳ ಧ್ಯಾನ ನಾಳೆ ಎಂದರೇನು ನೆನ್ನೆಗಳ ಮೌನ ಆಸೆ ತೋಡಿಯಲ್ಲಿ ಸಾಗರದ ಯಾನ ಜೋಡಿ ಸೇರಿದಾಗ ಸುಲಭ ಪ್ರಯಾಣ ನಾಳೆಗಾಗಿ ಬಾಳಬೇಕು ಕೇಳು ನೊಂದ ಜೀವವೇ ನಾಳೆಗಾಗಿ ಬಾಳಬೇಕು ಕೇಳು ನೊಂದ ಜೀವವೇ ರಾತ್ರಿ ಜಾರಿ ಹೋಗಲಿ ಶುಭ ಸೂರ್ಯೋದಯವಾಗಲಿ ಓ ಓ ಓ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ ಮೇಘ ಮಿಂಚುಗಳ ಮಾಯೆಯು ಸಪ್ತವರ್ಣಗಳ ಛಾಯೆಯು ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ಹೂಮಳೆ ಹೂಮಳೆ ಹೂಗಳ ಸುರಿಮಳೆ ಹೂಮಳೆ ಹೂಮಳೆ ಒಲವಿನ ಹೊಸ ಮಳೆ. ಥ್ಯಾಂಕ್ ಯು ಸರ್. ಹೂಮಳೆ ಅದು ಒಂದು ಈಶಾನ್ಯ ರಾಜ್ಯದ ಸಮಸ್ಯೆಯೊಂದಕ್ಕೆ ಒಂದರ ಕಥಾಹಂದರ ಅದು. ಅದರ ಸಾಲುಗಳು ತುಂಬ ಸೊಗಸಾಗಿದೆ ನೋಡಿ. ಬಾಳು ಎಂದರೇನು ನಾಳೆಗಳ ಧ್ಯಾನ, ನಾಳೆ ಎಂದರೇನು ನಿನ್ನೆಗಳ ಮೌನ, ಆಸೆ ದೋಣಿಯಲ್ಲಿ ಸಾಗರದ ಯಾನ, ಜೋಡಿ ಸೇರಿದಾಗ ಸುಲಭ ಪ್ರಯಾಣ ಅಂತ ಬರೀತಾರೆ. ಇದು ಒಂದು ಪರಿವರ್ತನ ಅನ್ನುವ ಟ್ರಸ್ಟ್ನ ಒಂದು ಸಹಾಯಾರ್ಥಕ್ಕಾಗಿ ತಾವು ಸಿನಿಮಾ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಸರ್. ಅಲ್ಲಿ ಇಳೆಯರಾಜ ಅವ್ರನ್ನ ಕರ್ಕೊಂಡ್ಬರ್ತೀರಿ, ರಾಜ್ಕುಮಾರ್ ಹತ್ರ ಹಾಡಿಸ್ತೀರಿ, ಹಲವು ಮ್ಯಾಜಿಕ್ಗಳು ಈ ಸಿನಿಮಾದಲ್ಲಿ ಆಗಿದೆ ಅಂತ ಆ ವಿಚಾರಗಳನ್ನು ಹೇಳೋದಾದರೆ ನನಗಿನ್ನೂ ಚೆನ್ನಾಗಿ ನೆನಪಿರೋ ಹಾಗೆ 98ನೇ ಇಸ್ವಿ ಫೆಬ್ರವರಿ 2ನೇ ತಾರೀಕು ಚಾಮುಂಡೇಶ್ವರಿ ಸ್ಟುಡಿಯೋಸ್ ಇಬ್ಬರು ಪಂಚೆ ಉಟ್ಟುಕೊಂಡು ಶುಭ್ರ ಶ್ವೇತಧಾರಿಯಾಗಿ ಅಣ್ಣ ತಮ್ಮ ರಾಜ್ಕುಮಾರ್ ಅವರು ಮುತ್ತುರಾಜು ಬಂದಿದ್ದು ಸ್ಟುಡಿಯೋಗೆ. ಒಂದು ಕಡೆ ಇಳೆಯರಾಜ ಅವರು ಹಾಡಿದ್ದು
ಇದೆಷ್ಟು ನಾಸ್ಟಾಲಜಿಕ್ ಅನಿಸುತ್ತೆ ಅಂದರೆ, ಇವತ್ತು ಆ ಒಟ್ಟು ಒಂದು ಸ್ಟುಡಿಯೋದಲ್ಲಿ ಹಾಡುವವರು, ನುಡಿಸುವವರು, ಗಾಯಕ ಗಾಯಕಿಯರು, ಪರ್ಕಷನ್ನು, ಸ್ಟ್ರಿಂಗ್ಸ್ ಎಲ್ಲ ಆ ಸಂಭ್ರಮವೇ ಹೋಗ್ಬಿಟ್ಟಿದೆ. ಆ ಸಂಭ್ರಮನೇ ಇಲ್ಲ. ಎಲ್ಲೋ ಯಾವುದೋ ಬಿಟ್ಟು ರೆಕಾರ್ಡ್ ಆಗುತ್ತೆ, ಅವರು ಅಲ್ಲಿಂದ ಕಳಿಸ್ತಾರೆ, ಇವ್ರು ಇಲ್ಲಿಂದ ಒಂದು ಕಳಿಸ್ತಾರೆ, ಫೈನಲಿ ಯಾರೋ ಒಬ್ಬ ಮಿಕ್ಸ್ ಮಾಡ್ತಾರೆ ಸೌಂಡ್ ಇಂಜಿನಿಯರ್. ನನಗೆ ಈಗಲೂ ನೆನಪಿದೆ, ಆ ಸ್ಟುಡಿಯೋಗಳಲ್ಲಿ ರೆಡ್ ಲೈಟ್ ಆನ್ ಆಗೋದು, ಒಟ್ಟಿಗೆ ವಾಯ್ಲಿನ್ ಸ್ಟಾರ್ಟ್ ಆಗೋದು, 40 ವಾಯ್ಲಿನ್ನು, 50 ವಾಯ್ಲಿನ್ನು. ಈ ಕಡೆ ಸುಶೀಲಾ ಅವರು, ಆ ಕಡೆ SP ಅವರು ಅಥವಾ ರಾಜ್ಕುಮಾರ್ ಅವರು ಹಾಡ್ತಿದ್ದು. ಈ ಕ್ಷಣ ಯಾಕೆ ನೆನಪಿದೆ ಅಂತಂದರೆ, ಅವತ್ತು ನೀವು ಹೇಳಿದ ಹಾಗೆ ಒಂದು ವಿಧವಾ ವಿವಾಹ ಒಂದು ಪ್ರಮೋಟ್ ಮಾಡ್ತಕ್ಕಂಥ ಸಂಸ್ಥೆಗೆ ಇಡೀ ತಂಡ ಉಚಿತವಾಗಿ ಕೆಲಸ ಮಾಡ್ತಾಯಿದ್ವಿ. ಇಡೀ ತಂಡ. ಅದು ಆಫ್ಟರ್ ಅಮೇರಿಕಾ. ಈಶಾನ್ಯಕ್ಕೆ ಹೋದ್ವಿ. ಎಲ್ಲರೂ ಅಮೇರಿಕಾ ಆದಮೇಲೆ ಮತ್ತೆ ಇನ್ನೊಂದು ಫಾರಿನ್ ಪಿಕ್ಚರ್ಗೆ ಹೋಗ್ತಾರೆ ಅಂತ ಕಾಯ್ತಿದ್ದಾಗ ನಾವು ಒಂದು ಈಶಾನ್ಯಕ್ಕೆ ಹೋಗಿ ಅಲ್ಲಿಯ ಉಲ್ಫಾ ಸಮಸ್ಯೆ, ವಿಧವಾ ಸಮಸ್ಯೆ ಇಟ್ಕೊಂಡು ಮಾಡಿದಂಥ ಚಿತ್ರ. ಅವ್ರಿಗೆ ಇಳೆಯರಾಜ ಅವರಿಗೆ ಸಂದರ್ಭವನ್ನು ಹೇಳಿದ್ವಿ. ಅವರು ಒಂಥರ ರಸ ಋಷಿ ಥರ ಕೂತ್ಕೊಂಡ್ರೆ, ಕಂಪೋಸಿಷನ್ ಕೂತ್ಕೊಂಡ್ರೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕುಳಿತುಕೊಂಡು ತಿಲ್ಕ ಇಟ್ಕೊಂಡು ಹಾರ್ಮೋನಿಯಂ ತೆಗೆದುಕೊಂಡು ಒಬ್ಬರು ಪಕ್ಕದಲ್ಲಿ ತಬಲ, ಅಷ್ಟೇ ಕಂಪೋಸಿಷನ್ನು. ಒಂದು ಕ್ಯಾಸೆಟ್ಗಳು ಕಾಲ, ಅದು ಕ್ಯಾಸೆಟ್ನ ಟ್ಯೂನ್ಗಳು ರೆಕಾರ್ಡ್ ಮಾಡೋದು, ಕೊಡೋದು, ರೆಕಾರ್ಡ್ ಮಾಡಿ ಕೊಡೋದು, ನಮಗೆ ಬೇಕಾದ್ದನ್ನು ಕೊಡೋವರಿಗೆ ರೆಕಾರ್ಡಿಂಗ್ ಮಾಡ್ತಾ ಹೋಗೋದು. ಅವತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಅವ್ರು ಹಾಡುವಾಗ ವರದಪ್ಪ ಅವರು ಒಂದು ಕಡೆ, ಅವ್ರ ಪಕ್ಕ ನಾನು ಕುಳ್ಕೊಳ್ತಿದ್ದೆ. ಪ್ರತಿ ಭಾಗ ಆಡಿದ ಕೂಡಲೇ ಅಣ್ಣ ತಮ್ಮನನ್ನು ಕೇಳ್ತಿದ್ದ ರೀತಿ, ಸಲಹೆ ಕೇಳ್ತಿದ್ದ ರೀತಿ ಇದೆಯಲ್ಲ, ಅದು ಮರೆಯೋಕೆ ಆಗಲ್ಲ. ಸರಿ ಇದೀನಪ್ಪ, ಸ್ವಲ್ಪ ಶ್ರುತಿ ಗಮನಿಸು, ಏನಾದರೂ ತಪ್ಪಿದೆಯಾ ನೋಡು, ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬಾ, ಸ್ವಲ್ಪ ಈ ಕಡೆ ಬಾ ಅಂಥ ಮೆಲುಧ್ವನಿಯಲ್ಲಿ ಮಾತನಾಡ್ಕೊಳ್ತಿದ್ದಂಥ ಸೊಬಗು ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಆಮೇಲೆ ನಿರ್ದೇಶಕರನ್ನ ಕೇಳೋದು, ಗೀತರಚನಕಾರರು ಕೇಳೋದು, ಏನಾದರೂ ತಪ್ಪಿದ್ರೆ ಹೇಳಿ, ಮತ್ತೊಮ್ಮೆ ಹಾಡ್ತೀನಿ ಅಂತ. ರಾಜ್ಕುಮಾರ್ ಅವರ ವಿನಯ ಇದೆಯಲ್ಲ, ನನಗೆ ಈಗ ದಿನ ಕಳೆದ ಹಾಗೆ ದುರಹಂಕಾರದ ಮಹಾಪ್ರವಾಹವನ್ನು ನೋಡ್ತಾ ನೋಡ್ತಾ ದಿನೇ ದಿನೇ ಇಂಥದ್ದೊಬ್ಬ ವ್ಯಕ್ತಿ ಇದ್ರೆ ಕನ್ನಡ ಚಿತ್ರರಂಗದಲ್ಲಿ ಅನಿಸೋ ಶುರುವಾಗ್ಬಿಟ್ಟಿದೆ. ಇದು ಸತ್ಯವಾಗಿ ತೋರಿಕೆ ಮಾತಲ್ಲ. ನಾನು ಮೊನ್ನೆ ಕೂಡ ಹುಡುಕ್ತಾ ಇದ್ದೆ, ಎಲ್ಲಾದರೂ ರಾಜ್ಕುಮಾರ್ ಅವರು ಯಾವುದಾದ್ರೂ ವೇದಿಕೆ ಮೇಲೆ ಕಾಲು ಹಾಕೊಂಡು ಕೂತಿರೋದು ಇದೆಯಾ ಅಂತ. ಯು ಕೆನಾಟ್ ಸಿಂಗಲ್ ಫೋಟೋ ಕ್ರಾಸ್ ಲೆಗ್ಗಲ್ಲಿ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಅಹಂಕಾರದಲ್ಲಿ ಕೂತಿರೋದು ಒಂದು ಕಡೆ ಸಾರ್ವಜನಿಕ ಸಮಾರಂಭದಲ್ಲಿ ಕಾಣಿಸಲ್ಲ. ಹಾಗೆ ಆಡ್ತಾ ಇದ್ದರು. ಹೊರಗೆ ಬಂದಮೇಲೆ ನನಗೆ ಕರೆದು ಒಂದು ಮಾತು ಹೇಳಿದರು, ನೋಡಿ ಆ ಸಾಲು ಎಷ್ಟು ಚೆನ್ನಾಗಿದೆ, ತಾಯಿ ಭೂರಮೆ ನಿನಗೆ 100 ರೂಪ, ನಾವು ಮನುಜರಮ್ಮ ಬೇಕೊಂದು ದೀಪ. ಅವ್ರಿಗೆ ಬಹಳ ಇಷ್ಟವಾದ ಮಾತದು. ಆಮೇಲೆ ಬಾಳು ಎಂದರೇನು, ನಾಳೆಗಳ ಧ್ಯಾನ. ಬಾಳು ಎಂದರೇನು, ನಾಳೆಗಳ ಧ್ಯಾನ, ನಾಳೆ ಎಂದರೇನು, ನಿನ್ನೆಗಳ ಮೌನ. ಅದನ್ನೆಲ್ಲ ಎಷ್ಟು ಸವಿದಿದ್ರು ಅಂತಂದರೆ ನಾನು ಆ ಕ್ಷಣವನ್ನು ಎಂದೂ ಮರೆಯಲಾರೆ. ಅದು ಅವರ ಶ್ರುತಿಗೆ ತಕ್ಕ ಹಾಗೆ ಇಳೆಯರಾಜ ಅವರು ಅದನ್ನು ಕಂಪೋಸ್ ಮಾಡಿದ್ದು, ಹಾಡಿದ್ದು, ಉಚಿತವಾಗಿ ಹಾಡಿ ಒಂದು ಚಾರಿಟೀಸ್ಗೆ ಸಹಾಯ ಮಾಡಿದ್ದು. ಆದ್ದರಿಂದ ಅದು ಒಂದು ಅರ್ಥದಲ್ಲಿ ಅಮೃತಧಾರೆಯ ಹಾಗೆ ಇದು ಕೂಡ ನಿಜವಾದ ಒಂದು ಪುಷ್ಪ ವೃಷ್ಟಿ ಅಥವಾ ಹೂಮಳೆ ಅಂತ ನನಗೆ ಅನಿಸುತ್ತೆ. ಎಷ್ಟು ಸೊಗಸು. ಇಳೆಯರಾಜ ಅಂತಹ ಬ್ಯುಸಿ ಶೆಡ್ಯೂಲ್ನ ನಿರ್ದೇಶಕರು, ರಾಜ್ಕುಮಾರ್ ಅಂತಹ ಗಾಯಕರು ಅಥವಾ ವ್ಯಕ್ತಿತ್ವ, ನಾಗತಿಹಳ್ಳಿ ಅಂತ ಇವರೆಲ್ಲರೂ ಯಾವುದೋ ಒಂದು ಕಾಸ್ಗಾಗಿ ಉಚಿತವಾಗಿ ಒಂದಿಡೀ ಅಷ್ಟು ಶೆಡ್ಯೂಲನ್ನು ಕೊಡ್ತಾರೆ ಅಂತಂದರೆ ಅಂತಹ ಮನಸ್ಥಿತಿಗಳೇ ಈ ಚಿತ್ರರಂಗವನ್ನು ಮತ್ತಷ್ಟು ಮೇಲಕ್ಕೆತ್ತಿದೆ ಅನ್ನಿಸುತ್ತೆ. ನಿಮ್ಮ ಆ ಪ್ರಯತ್ನಕ್ಕೆ ನಾವು ನಮಸ್ಕರಿಸ್ತೀವಿ ಸರ್. ನೀವು ಅಮೇರಿಕಕ್ಕೆ ಹೋದ್ರಿ, ಈಶಾನ್ಯಕ್ಕೆ ಹೋದ್ರಿ, ಪ್ಯಾರಿಸ್ಗೂ ಒಂದು ರೌಂಡ್ ಹಾಕ್ಕೊಂಬಂದ್ರಿ. ಪ್ಯಾರಿಸ್ ಪ್ರಣಯದಲ್ಲಿಯೂ ಕೂಡ ನಿಮ್ಮ ಸುತ್ತಾಟ ಇತ್ತು. ಪ್ಯಾರಿಸ್ ಪ್ರಣಯದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಆ ಚಿತ್ರದ ಒಂದು ಗೀತೆಯನ್ನು ನಾವು ಕೇಳಿ ಬರೋಣ. ಕೃಷ್ಣ ನೀ ಬೇಗನೆ ಬಾರೋ.
ಜನನವು ನೀನೇ ಮರಣವು ನೀನೇ ನನ್ನೆದೆ ಧ್ಯಾನವು ನೀನೇ ಧ್ಯಾನದ ಪ್ರಣತಿಯು ನೀನೇ ಬೆಳಗುವೆ ದೀಪ ತೋರಿಸು ರೂಪ ಎಂದಿಗೆ ಬರುವೆಯೋ ನೀನು ಎನ್ನುತ್ತ ಕಾಯುವೆ ನಾನು ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮಾಯಾ ಕೃಷ್ಣ ನೀನಿರದೆ ನಾನಿಲ್ಲ ನೀ ಬರದೆ ಬಾಳಿಲ್ಲ ಕೇಶವ ಜನಾರ್ದನ ಬಾ ಕೃಷ್ಣ ಬಾ ನೀ ಬೇಗ ಬಾ ಕೃಷ್ಣ ನೀ ಬೇಗನೆ ಬಾರೋ ಶ್ರೀ ಕೃಷ್ಣ ನೀ ಬೇಗನೆ ಬಾರೋ ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು ವಾಸುದೇವ ವೇಣುಗೋಪಾಲ ಕೃಷ್ಣ ಬಾ ನೀ ಬೇಗ ಬಾ ಸಂಪೂರ್ಣವಾಗಿ ಒಂದು ಹೊಸ ಟೋನ್ ಅಥವಾ ಹೊಸ ಶಬ್ದಗಳು ಈ ಸಂಯೋಜನೆಯ ಒಂದು ವಿಶೇಷತೆಗಳಿತ್ತು ಅನ್ನುವಂಥದ್ದು. ನನಗೆ ಸಂಗೀತ ಪದ್ಧತಿಗಳ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ನನಗೆ ಸಂಗೀತ ಜ್ಞಾನ ಇಲ್ಲ, ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲ ನನಗೆ. ಆದರೆ ಆ ಒಂದು ಪ್ರಯತ್ನ ನನಗೆ ಎಷ್ಟು ನನ್ನನ್ನು ಗಾಢವಾಗಿ ಕಾಡ್ತಿತ್ತು ಅಂದರೆ, ಕುತೂಹಲಕ್ಕೆ 2 ಪದ್ಧತಿಗಳನ್ನು ಓದ್ತಾ ಇದ್ದಾಗ ಭಾರತೀಯ ಸಂಗೀತದಲ್ಲಿರುವ ರಾಗಗಳಿಗೆ ಸಂವಾದಿಯಾದಂತಹ ಅದೇ ನಡಿಗೆ ಹೊಂದಿರತಕ್ಕಂತಹ ಪಾಶ್ಚಾತ್ಯ ರಾಗಗಳನ್ನು ನಾನು ಗಮನಿಸಿದೆ. ಅದು ಬಹಳ ವಿಸ್ಮಯಕರವಾದದ್ದು. ಇಲ್ಲಿ ಸಂಗೀತ ಬಲ್ಲವರು ಇರಬಹುದು. ನಾವು ಏನು ಶಂಕರಾಭರಣಂ ಅಂತೀವಿ, ಅಲ್ಲಿ ಅಯೋಡಿಯನ್ ಮೋಡ್ ಅಂತ ಬಹುತೇಕ ಸಾದೃಶ್ಯ ಇದೆ. ಇಲ್ಲಿ ತೋಡಿ ರಾಗ, ಅಲ್ಲಿ ಫ್ರಿಜಿಯನ್ ಮೋಡ್ ಅಂತಾರೆ. ಇದು ನನಗೆ ಸುಮಾರು 14-15ನೇ ಶತಮಾನದಲ್ಲಿ ಇಲ್ಲಿ ಪುರಂದರ ಕನಕರು ಇಲ್ಲಿದ್ದರು. ಅಲ್ಲಿ ಕೂಡ ಬಿಥೋವನ್, ಮೊಜಾರ್ಟ್ ಇತ್ಯಾದಿ ಸಂಗೀತ ಸಂಯೋಜಕರು ಪರಸ್ಪರ ಭೇಟಿಯಾಗದೆ, ಒಬ್ಬರನ್ನೊಬ್ಬರು ನೋಡದೆ ಒಂದೇ ಬಗೆಯಲ್ಲಿ ಹೇಗೆ ಸಂಗೀತ ಸೃಷ್ಟಿಯಾಯಿತು. ಇವತ್ತು ನಿಮಗೆ ಎಷ್ಟು ವೇಗವಾಗಿ ಬೆಳೆದಿದೆ ನಮ್ಮ ಸಾಮಾಜಿಕ ಜಾಲತಾಣ ಇತ್ಯಾದಿಗಳು. ಆ ಕಾಲದಲ್ಲಿ, ಅದೇ ಕಾಲಘಟ್ಟದಲ್ಲಿ ಒಂದೇ ಬಗೆಯ ಸ್ವರ ಸಂಚಾರವುಳ್ಳ ರಾಗಗಳು ಇದ್ದಾವೆ. ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಸೀರಿಯಸ್ ಟಾಪಿಕ್. ಇದನ್ನು ಹೇಗೆ ಸಿನಿಮಾದಲ್ಲಿ ಹೇಳೋದು? ಸಿನಿಮಾದಲ್ಲಿ ಹೇಳೋದು ಸುಲಭ ಅಲ್ಲ. ಸಿನಿಮಾದಲ್ಲಿ ಸ್ವೀಟ್ ಕೋಟ್ ಮಾಡಿ ಅದನ್ನು ಬಹಳ ಇಷ್ಟವಾಗೋ ಹಾಗೆ ರಂಜಕವಾಗಿ ಹೇಳಬೇಕು. ಈಗ ನೀವು ಕೇಳಿದಂತಹ ಕೃಷ್ಣ ನೀ ಬೇಗನೆ ಬಾರೋ ಅಂಥ ಒಂದು ಪ್ರಯತ್ನ, ಒಂದು ಅಹಿರ್ ಭೈರವ್ ರಾಗದಲ್ಲಿ ಬಹುತೇಕ ರಚನೆಯಾದಂಥ ಹಾಡು ಇದು. ಅದರಲ್ಲಿ ಕೃಷ್ಣ ಬರುವುದು, ಪ್ರತ್ಯಕ್ಷನಾಗುವುದು ಇದ್ದರೆ, ಅದ್ರ ಜೊತೆಗೆ ವೆಸ್ಟರ್ನ್ ಟಾಪ್ ಡ್ಯಾನ್ಸ್ ಮಧ್ಯದಲ್ಲಿ BGMsಗಳಲ್ಲಿ ಕಂಪೋಸ್ ಮಾಡಿದ್ದೀವಿ. ನೀವು ಬಿಡಿಯಾಗಿ ಹಾಡನ್ನು ಮತ್ತೊಮ್ಮೆ ಕೇಳಿದಾಗ ನಿಮಗೆ ಆ ಒಂದು ತೌಲನಿಕ ಒಂದು ವಿಚಾರ ನಿಮಗೆ ಸಿಕ್ಕಿತು. ಇದನ್ನು ಮಾಡುವಾಗ ಹೊಸ ಸಂಗೀತ ನಿರ್ದೇಶಕನೊಬ್ಬ ಬೇಕು ಅನ್ನಿಸ್ತು ನನಗೆ. ಅದಕ್ಕೆ ಒಬ್ಬರು ಸ್ಟೀಫನ್ ದತ್ ಪ್ರವೀಣ್ ಅಂತ, ಬಹಳ ಇಲ್ಲಿಯೂ ಅವರು ತಿಳ್ಕೊಂಡಿದ್ದಾರೆ. ಲಂಡನ್ನಲ್ಲಿ ಕೂಡ ಒಂದು ಮ್ಯೂಸಿಕಲ್ ಮಾಸ್ಟರ್ ಮಾಡಿರುವಂಥ ಒಬ್ಬ ಪ್ರತಿಭಾವಂತ. ಅವರಿಗೆ ನಾನು ಕೆಲಸವನ್ನು ಕರೆದುಕೊಟ್ಟು ಈ ಚಿತ್ರದಲ್ಲಿ ಅವರು ಮಾಡಲಿಕ್ಕೆ ಹೇಳಿದೆ. ಅವರು ಬಹಳ ಶ್ರದ್ಧೆ ವಹಿಸಿ, ಎಲ್ಲಿಯೂ ಅಕಾಡೆಮಿಕ್ ಲೋಪ ಬರಬಾರ್ದು, ಜೊತೆಗೆ ಕಮ್ಯುನಿಕೇಟಿವ್ ಆದ ಕಮರ್ಷಿಯಲ್ ಸಿನಿಮಾ ಆಗಬೇಕಾದಂಥದ್ದು ಆಗಬೇಕು. ಯಾಕೆಂದರೆ ತುಂಬ ಕ್ಲಾಸಿಕ್ಕಾಗಿ ಮಾಡಿದರೆ ಸಿನಿಮಾ ನೋಡಲಿಕ್ಕೆ ಜನ ಬರೋದಿಲ್ಲ. ಯಾಕೆಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಆಸಕ್ತಿ ಇರುವಂಥ ಜನ ಸಿನಿಮಾನೂ ನೋಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಹೀಗೆ ಇದನ್ನು ಮಾಡಿದ್ದು. ಆಮೇಲೆ ಅವ್ರನ್ನ ಕೇಳಿದೆ, ಯಾರ ಕೈಲಿ ಹಾಡಿಸ್ಬೋದು ಅಂತ. ಅವರು ಮುಂಬೈನಲ್ಲಿ ಈಗಷ್ಟೇ ಒಂದು ಪ್ರತಿಭೆ ಅರಳ್ತಾ ಇದೆ. ಕನ್ನಡ ಅಂದರೆ ಬಹುಶಃ ಉತ್ಸಾಹದಲ್ಲಿ ಬಂದು ಆಕೆ ಹಾಡ್ತಾಳೆ, ಹೆಣ್ಮಗಳು.
ಅವಳಿಗೆ ಅವಕಾಶ ಕೊಡೋಣ ಅಂತ ಹೇಳಿ ನಾವು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿದಂಥ ಗಾಯಕಿ ಶ್ರೇಯಾ ಘೋಷಲ್. ಇದರ ಮೂಲ ಧ್ವನಿ ಶ್ರೇಯಾ ಘೋಷಲ್. ನನಗಿನ್ನೂ ನೆನಪಿದೆ, ಆಕೆ ಮುಂಬೈನಲ್ಲಿ ಸ್ಟುಡಿಯೋಗೆ ಬಂದಿದ್ದು ಆಗಸ್ಟ್ 16ನೇ ತಾರೀಕು 2002ನೇ ಇಸ್ವಿ. ನಾನು ಈ ಮಾಹಿತಿಗಳ ಜೊತೆ ಹೇಳೋದು ಯಾಕೆ ಅಂದರೆ ನನಗೆ ದಿನಚರಿ ಬರೆಯೋ ಹುಚ್ಚಿದೆ ಸ್ವಲ್ಪ, ಮತ್ತು ನಾನು ಆದಷ್ಟು ಅಥೆಂಟಿಕ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಕೆ ಬಂದರು, ಚಿಕ್ಕ ಹುಡುಗಿ, ಎಷ್ಟು ಖುಷಿಯಾಗಿ ಕುಣಿತ ಕನ್ನಡದಲ್ಲಿ ಫಸ್ಟ್ ಆಡ್ತಿದ್ದೀನಿ ಅಂತ ಸಂತೋಷದಿಂದ ಆ ಹಾಡನ್ನು ಹಾಡಿದ್ಲು. ಆಮೇಲೆ ಹೇಳಿದೆ, ನಾನು ಸೌತ್ಗೆ ಹೋಗಬೇಕು, ನಾನು ಮಲಯಾಳಂ, ಕನ್ನಡ, ತಮಿಳ್, ತೆಲುಗಲ್ಲೆಲ್ಲ ಹಾಡಬೇಕು, ನನಗೆ ಭಾಷೆಯನ್ನು ನನಗೆ ಕಲಿಸಬೇಕು, ಏನಾದ್ರು ತಪ್ಪುಗಳಿದೆಯಾ ಅಂತ ಕೇಳಿ. ನಾನು ಹೇಳಿದೆ, ನೀವೆಲ್ಲ ಹಾಡುವಾಗ ಮಾಡೋವಂಥ ಒಂದು ತಪ್ಪು, ಲಾ ಅಕ್ಷರಕ್ಕೆ ಲಾ ಅಕ್ಷರ ಹೇಳಿಬಿಡ್ತೀರಾ, ತುಂಬ ಅಪಾಯ ಕನ್ನಡದಲ್ಲಿ ಅದು. ಬೆಳಗುವೆ ದೀಪ ಹೇಳೋದಕ್ಕೆ ಅವಳು ಎಷ್ಟು ಟೇಕ್ ತೊಗೊಂಡ್ಲು ಅಂದರೆ ಬೆಳಗುವೆ ದೀಪ, ಬೆಳಗುವೆ ದೀಪನೇ ಹೇಳ್ತಾಯಿದ್ಲು. ಅದು ಕ್ರಮೇಣ ಅವಳು ಲಾ ಮತ್ತು ಲಾಗಳ ಅಂತರವನ್ನು, ನಾನು ಟಿಪಿಕಲ್ ಕನ್ನಡ ಮೇಷ್ಟ್ರ ಕೆಲಸ ಮಾಡಬೇಕಾಗಿ ಬಂತು ಅಲ್ಲಿ. ಈಗ ಇತ್ತೀಚೆಗೆ ನಾನು ನನ್ನ ಇನ್ನೊಂದು ಹೊಸ ಚಿತ್ರಕ್ಕೆ ಹಾಡ್ಸಕ್ಕೆ ಹೋದಾಗ ಎಷ್ಟು ಬೆಳೆದು ಬಿಟ್ಟಿದ್ದಾಳು ಪುಣ್ಯಾತ್ಗಿತ್ತಿ. ಶಿ ಕುಡ್ ರೆಕಗ್ನೈಸ್ ಮೀ. ದಟ್ ಈಸ್ ಸಿನಿಮಾ. ಅದರ ಜೊತೆಗೆ ರಘು ಮುಖರ್ಜಿ ಮತ್ತು ಮಿನಲ್ ಪಾಟೀಲ್ ಅವರನ್ನು ಕೂಡ ನೀವು ಈ ಚಿತ್ರದ ಮೂಲಕ ಪರಿಚಯಿಸ್ತೀರಿ. ಹೊಸ ಕಲಾವಿದರು, ಇಬ್ಬರು ಹೊಸ ಕಲಾವಿದ. ಫಸ್ಟ್ ಟೈಮ್ ರಘು ಮುಖರ್ಜಿ ಮತ್ತು ಮಿನಲ್ ಪಾಟೀಲ್ ಇಬ್ಬರನ್ನು ಪರಿಚಯಿಸಿದೆ ಬೆಳ್ಳಿ. ನಂತರ ಸ್ಟೀಫನ್ ಕೂಡ, ಸ್ಟೀಫನ್ಗೆ ಇಷ್ಟೆಲ್ಲ ಪ್ರಯೋಗ ಮಾಡಿದ್ರಿಂದ ಅವರಿಗೆ ಪ್ರಯೋಗ್ ಅಂತ ನಾಮಕರಣ ಮಾಡಿದೆ ನಾನು. ಅವ್ರೀಗ ಪ್ರಯೋಗ್ ಸ್ಟೀಫನ್ ದತ್ ಪ್ರವೀಣ್ ಅಂತ ಹಾಕೋತಾರೆ. ಥ್ಯಾಂಕ್ ಯು ಸರ್. ಹಲವು ಅಚ್ಚರಿಗಳ ಸಿನಿಮಾ ಅದಾಗಿತ್ತು, ಸದ್ದು ಮಾಡಿದ ಸಿನಿಮಾ, ಜೊತೆಗೆ ಜನರನ್ನು ತಲುಪಿದ ಸಿನಿಮಾ. ಮುಂದೆ ಫಿಲ್ಮ್ ಫೇರ್ ಬಂತ ಪ್ರಶಸ್ತಿಗೆ, ಪ್ಲಸ್ ಸ್ಟೀಫನ್ ದತ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಬಂತು. ಮರೆತು ಬಿಟ್ಟೆ ನಾನು ಹೇಳೋದು. ಇವೆಲ್ಲವೂ ದಾಖಲಾಗಿದ್ದು ನಿಮ್ಮ ಈ ಪ್ರಯತ್ನಗಳಲ್ಲಿ ಅಂತ. ನಮಗೆ ನಾಗತಿಹಳ್ಳಿಯವರು ಬಹುತೇಕ ಕನ್ನಡಿಗರಿಗೆ ಅತ್ಯಂತ ಚಿರಪರಿಚಿತರಾಗಿದ್ದಂತಹ ಸಿನಿಮಾ ಯಾವುದು? ಮೊದಲಿಗೆ ಬಾನಲ್ಲೇ ಮಧುಚಂದ್ರಿಕೆ. ಎಂತಹ ಒಂದು ಥ್ರಿಲ್ಲರ್ ಕಥಾಹಂದರವನ್ನು ಹೊತ್ತು ಈ ಸಿನಿಮಾ ಬಂದಿತ್ತು. ಶಿವರಾಮರವರು ಅದಕ್ಕೆ ನಾಯಕ ನಟನನ್ನಾಗಿ ಇವರು ಆರಿಸ್ಕೊಳ್ತಾರೆ. ಅದ್ಭುತವಾದಂಥ ಹಾಡುಗಳು ಈ ಸಿನಿಮಾಗೆ ಬಂದವು. ಇಂದಿಗೂ ಕೂಡ ಕನ್ನಡ ಸಿನಿಮಾ ರಂಗ ಈ ಪ್ರಯೋಗವನ್ನು, ಈ ಪ್ರಯತ್ನವನ್ನು ಮತ್ತು ಆ ಯಶಸ್ಸನ್ನು ಸ್ಮರಿಸ್ಕೊಳ್ಳುತ್ತೆ. ನಾವು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮೈಲುಗಲ್ಲು ಸಿನಿಮಾಗಳಲ್ಲಿ ಮೊದಲ ಸಿನಿಮಾ ಇದು ಅಂತ ನಾನು ಭಾವಿಸ್ತೀನಿ, ಬಾನಲ್ಲೇ ಮಧುಚಂದ್ರಿಕೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕೆ, ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕೆ. ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲೆಗಿರಿ, ಎಲ್ಲ ಬೆತ್ತಲೆಗಿರಿ, ಅಲ್ಲವೇನೆ ಅಲ್ಲವೇನೆ ಬಲ್ಲೆಗೇನೆ ಬಲ್ಲೆಗೇನೆ. ಕನಸುಗಳ ಗುರಿಕಾರ ಸ್ವಪ್ನ ಮಂದಿರದಾಚೆ, ಸ್ವಪ್ನ ಮಂದಿರದಾಚೆ ಮೂಡಿ ಬಾರು, ಮೂಡಿ ಬಾರು, ಹಾಡು ಬಾರು, ಕೂಡಿ ಬಾರು.
ರತಿ ಸುಖಕ್ಕೆ ಜತೆಯಾಗು ನಗ್ನ ಕೋಟೆಯ ಮೇರಿ ನಗ್ನ ಕೋಟೆಯ ಮೇರಿ ನಿಲ್ಲು ಬಾರೆ ನಿಲ್ಲು ಬಾರೆ ಗೆಲ್ಲು ಬಾರೆ ಗೆಲ್ಲು ಬಾರೆ ಪ್ರಿಯ ಸಖನಿ ವಿರಹಾಗಿ ಬೆಂಕಿ ಬಂಧನವಿಲ್ಲಿ ಬೆಂಕಿ ಬಂಧನವಿಲ್ಲಿ ನೀಗು ಬಾರೋ ಬಾಣ ತುಂಬ ಸಾಗಿ ಬಾರೋ ಬಾನಲ್ಲ ಬಾನಲ್ಲ ಮಧುಚಂದ್ರಕ್ಕೆ ಬಾನಲ್ಲ ಬಾನಲ್ಲ ಮಧುಮಂಚಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಓಹೋ ಇದರ ಒಂದು ಹಮ್ಮಿಂಗ್ ಹಾಡಿದ್ರಲ್ಲ ನೀವು, ಓಹೋ ಒಂಚೂರು ಅದೊಂದು ಹಮ್ಮಿಂಗ್ ಹಾಡಿ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಈ ಹಮ್ಮಿಂಗ್ ಗಮನಿಸಿ ಎಷ್ಟು ಚೆನ್ನಾಗಿದೆ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಸಂಗೀತ ಅಂದರೆ ಸದ್ದು ಆಗಿಬಿಟ್ಟಿದೆ. ಸೌಂಡ್ ಇಸ್ ನಾಟ್ ಮ್ಯೂಸಿಕ್, ಮ್ಯೂಸಿಕ್ ಇಸ್ ಆಲ್ಸೋ ಸೌಂಡ್. ಅದಕ್ಕೆ ಬೇರೆ ಒಂದು ಇದೆ. ತುಂಬ ಶಬ್ದ ಮಾಡಿಬಿಟ್ರೆ ಅದು ಒಳ್ಳೆ ಹಾಡು, ಸಾಹಿತ್ಯನೇ ಕೇಳಿಸಲ್ಲ. ಈ ಕಂಪೋಸಿಷನ್ ಇದೆಯಲ್ಲ, ಈಗ ಹಾಡಿದ್ದು, ಇದು ನಾಭಿಯಿಂದ ಹುಟ್ಟಿ ಬರುವ ಆರ್ತರಾಗ. ಇದನ್ನು ಹಂಸಲೇಖ ಅವರು, ಎಂಥ ಅಗಾಧ ಪ್ರತಿಭೆ ಅವರು ಇದನ್ನು ಟ್ಯೂನ್ ಮಾಡಿದರು. ನೀವು ಆ ಚಿತ್ರವನ್ನು ಒಮ್ಮೆ ನೋಡಿ ಗಮನಿಸಿದರೆ, ಇಡೀ ಚಿತ್ರದ ಹಿನ್ನೆಲೆ ಸಂಗೀತ, ರಿಕಾರ್ಡಿಂಗ್ ಅಂತೀವಲ್ಲ, ಅದರ ಥೀಮ್ ಬಿಟ್ಟಿದು. ಅದು ಬಂದ ಕೂಡಲೇ ನಿಮ್ಮನ್ನು ಹಿಂಡುತ್ತೆ. ಇಂಥ ಸಂದರ್ಭದಲ್ಲಿ ಸದಭಿರುಚಿಯ ಪ್ರೇಕ್ಷಕರಿದ್ದಾಗಲಾದರೂ ನಾವು ಹೇಳ್ಕೊಡ್ತೀವಿ, ಇನ್ನು ಯಾರಿಗೆ ಹೇಳಬೇಕು ಹೇಳಿ. ಓಹೋ 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 ಅದು ಅಲ್ಲಿಂದ ಮತ್ತೆ ಗಿರಿಶಿಖರ, ಎಲ್ಲಿಗಾದರೂ ಜಾಯಿನ್ ಮಾಡ್ಬೋದು ಹಾಡನ್ನು. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಓಹೋ ಓಹೋ ಓಹೋ. ಇದು ಥೀಮ್ ಅಂತೀವಿ ನಾವು, ಥಿಮ್ಯಾಟಿಕ್ ಅಂತ. ಒಂದು ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ಕೊಡುವಾಗ ಅದರ ಥೀಮ್ ಅದನ್ನು ಹಿಡಿದು ಅದು ಹಿಂದೆ ಕೆಲಸ ಮಾಡ್ತಾ ಇರುತ್ತೆ. ಹಾಡುಗಳ ರೂಪದಲ್ಲಿ ಮಾತ್ರ ಅಲ್ಲ, ಹಿನ್ನೆಲೆ ಸಂಗೀತವಾಗಿಯೂ ಇಡೀ ಚಿತ್ರದಲ್ಲಿ ಇದು ಧ್ವನಿಸ್ತಾ ಇರುತ್ತೆ. ಇದು ಮಾತ್ರ ಸಾಮಾನ್ಯ ಪ್ರೇಕ್ಷಕನಿಗೆ ಅದು ಬಳಸಿದ್ದಾರೆ ಬಳಸಿಲ್ಲ ಅಂತ ವಿವರಿಸಿ ಹೇಳಿದಿದ್ರು ಒಂದು ಅನುಭವವಾಗಿ ಅವನಿಗೆ ತಲುಪುತ್ತೆ, ಒಂದು ಅನುಭೂತಿಯಾಗಿ ತಲುಪುತ್ತೆ. ನೀವು ಅಶ್ವತ್ಥವರ ಹಾಡುಗಳಲ್ಲಿ ಆ ಥರದ ಅನುಭೂತಿ, ಅದು ಎಕ್ಸಾಕ್ಟ್ಲಿ ಹೇಳಕ್ಕೆ ಬರಲ್ಲ ನಿಮಗೆ. 2+2 4 ಅಲ್ಲ, ಇರುತ್ತೆ ಅಷ್ಟೇ. ಈಗ ತುಂಬ ಚೆನ್ನಾಗಿ ಹಾಡಿದರೆ ಅದು. ಆ ಹಮ್ಮಿಂಗ್ ನನಗೆ ಯಾವಾಗಲೂ ಹೃದಯವೇದಕವಾದ, ಹೇಳಲಾಗದ ಸಂಕಟವನ್ನು ಹೇಳುವಂಥ ಒಂದು ಟ್ಯೂನ್ ಅದು. ನಾನು ಭಾಳ ಇನ್ಸಿಸ್ಟ್ ಮಾಡಿ ಹಂಸಲೇಖ ಅವ್ರ ಹತ್ರ ಆ ಟ್ಯೂನನ್ನು ಕೇಳಿ ಪಡೆದದ್ದು. ಅದು ಹಾಡಿನ ಭಾಗವೂ ಆಗಿದೆ, ರಿಕಾರ್ಡಿಂಗ್ ಭಾಗನೂ ಆಗಿದೆ. ತುಂಬ ಜನಪ್ರಿಯವಾದಂತಹ ಕಾದಂಬರಿ ನಾಗ್ತಿಹಳ್ಳಿ ಅವರದಿದ್ದಾಗಿತ್ತು. ಸುಮಾರು 13 ಮರುಮುದ್ರಣಗಳನ್ನು ಕಂಡಂತಹ ಕಾದಂಬರಿಯ ಆಧಾರಿತ ಸಿನಿಮಾ ಇದಾಗಿತ್ತು. ಹಲವು ಪ್ರಯೋಗಗಳನ್ನು ಮಾಡಿದ್ರಿ, ಹಂಸಲೇಖ ಅವರ ಜೊತೆಯಾಗಿ ಕೆಲಸ ಮಾಡಿದ್ರಿ. ಬಾನಲ್ಲೆ ಮಧುಚಂದ್ರಕ್ಕೆಯ ಬಗ್ಗೆ, ಈ ಬಾನಲ್ಲೆ ಮಧುಚಂದ್ರಕ್ಕೆ ಮತ್ತು ಉಂಡು ಹೋದ ಕೊಂಡು ಹೋದ ಈ ನನ್ನ 2 ಅಪರಾಧಗಳಿಗೆ ಮೂಲ ಕಾರಣ JB ರಂಗಸ್ವಾಮಿ ಅಂತ. ಇವರು ಬಹಳ
ಜನಪ್ರಿಯವಾದಂತಹ ದಸರಾ ಕನ್ನಡ ನಿರೂಪಣೆಯಲ್ಲಿ ಅಗ್ರಗಣ್ಯರಾಗಿ ಹಲವಾರು ವರ್ಷ ಮಾಡಿದ್ದಾರೆ ಮೈಸೂರಿನಲ್ಲಿ, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದಾರೆ. ಒಂದು ಕೃತಿ ಬಂದಿದೆ. ಇದೆಲ್ಲ ಮೀರಿ ನನ್ನ ಅತ್ಯಂತ ಪ್ರೀತಿ ಪಾತ್ರ ಗೆಳೆಯರು, ಸಹೋದರರು. ನಾನು ಮೈಸೂರಲ್ಲಿ ಒಂದು ಮೈಸೂರು ಡೈರಿಯಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಹೊತ್ತಲ್ಲಿ ನಡೆದಂಥ 2 ಪುಟ್ಟ ಘಟನೆಗಳು. ಅವನು ಯಾರೋ ಒಬ್ಬ ನಮ್ಮ ಹಳ್ಳೀಲಿ ಇನ್ಸ್ಪೆಕ್ಟರ್ ಅಂತ ಹೋಗಿ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಟ್ಟು ಇವ್ರ ಕೈಗೆ ಸಿಕ್ಕಾಕ್ಕೊಂಡಿದ್ದ. ಅವರಿಗೆ ಇವರು ಹೊಡಿತಾ ಇದ್ದಾಗ ಸ್ಟೇಷನ್ಗೆ ಮೊದಲು ಪರಿಚಯ ಇವ್ರದ್ದು. ಅದನ್ನು ತಂದು ನಾನು ಕಮಂಗಿಪುರದ ಕಥೆ ಅಂತ ಬರೆದೆ. ಅದು ಆಮೇಲೆ ಕೊಂಡು ಹೋದ ಅಂತ ಅನಂತನಾಗ್ ಅವ್ರ ಜೊತೆಗೆ ಮೊದಲ ಸಿನಿಮಾ ನಂದು ಆಗಿತ್ತು. 2ನೇ ಸಿನಿಮಾದ್ದೇನಾಯಿತು ಅಂದರೆ, ಇನ್ನೊಂದು ಸರಿ ಸ್ಟೇಷನ್ಗೆ ಹೋದೆ. ಬಹುಶಃ ಸರಸ್ವತಿಪುರಂ ಸ್ಟೇಷನ್ ಇರಬೇಕು ಮೈಸೂರಲ್ಲಿ. ಅಲ್ಲಿ ಯಾರಿಗೋ ಬಾರಿಸ್ತಾ ಇದ್ದರು. ನಾನು ನನ್ನ ಹೆಂಡತಿ ಅಖಂಡ ಮಾನವ ಹಕ್ಕುಗಳ ಪ್ರತಿಪಾದಕರು. ಪ್ರಪಂಚದಲ್ಲಿ ನಾವಿಬ್ಬರೇ ಇರೋದು ನಮ್ಮ ಸಂಘದಲ್ಲಿ. ನಾವು ಹಿಂಗೆಲ್ಲ ಹೊಡಿಬಾರ್ದು ಮನುಷ್ಯರಿಗೆ, ನೀವು ಬಹಳ ಕ್ರೂರಿಗಳು ಪೊಲೀಸ್ನವರು ಅಂತ ಸಾಹಿತ್ಯದ ಮನಸ್ಸಿನಿಂದ ಮಾತಾಡ್ತಾ ಇದ್ದೆ. ಯಾಕೆಂದರೆ ಯಾರೋ ಒಬ್ಬ ವಾಚ್ಮನ್ನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದ. ಆ ವಾಚ್ಮನ್ ಯಾರು ಅಂದರೆ ಒಂದು ಲೇಡೀಸ್ ಹಾಸ್ಟೆಲ್ ವಾಚ್ಮನ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅವನು ಕಂಪ್ಲೇಂಟ್ ಕೊಟ್ಟಿದ್ದ ಕಂಪ್ಲೇಂಟ್ ಕೊಟ್ಟಂಥ ಆ ಮುದುಕನ ಹಿಡ್ಕೊಂಡು ಜಜ್ತಾ ಇದ್ರು ಇವರು. ಆಗ ನನ್ನ ಹೆಂಡತಿ, ನಾವೆಲ್ಲ ಲೇಡೀಸ್ ಹಾಸ್ಟೆಲಲ್ಲಿ ಇದ್ದೀವಿ, ತುಂಬ ಫಾದರ್ಲಿ ಫಿಗರ್ ಅಜ್ಜ, ಹಂಗೆಲ್ಲ ಹೊಡಿಬಾರ್ದು ನೀವು, ತಪ್ಪು, ಅವ್ರು ತುಂಬ ಒಳ್ಳೆಯವರು, ಲಗೇಜೆಲ್ಲ ಎತ್ತಿರ್ತಾರೆ ಒಳಗಡೆ ಅಂತ ಹೇಳ್ತಾಯಿದ್ರು. ಲಗೇಜ್ ಎತ್ತಿಟ್ಟವರೆಲ್ಲ ಒಳ್ಳೆಯೋಕ್ಕಾಗಲ್ಲಮ್ಮ, ಇರು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತಿನ ನಂತರ ಪ್ರೂವ್ ಮಾಡಿದ್ರು. ಆ ಮುದುಕನೇ ಆ ಹಾಸ್ಟೆಲ್ಗೆ ಕಲ್ಲು ಹೊಡೆದಿದ್ದ. ಅದಕ್ಕೆ ಇವ್ರದ್ದೇ ಆದಂಥ ತನಿಖೆ ಆಯಿತು. ಕಲ್ಲು ಹೊಡೆದ್ರೆ ಒಳಗಡೆಯಿಂದ ಹೊಡೆದ್ರೆ ಹೊರಗೆ ಬೀಳುತ್ತೆ ಗಾಜಿನ ಚೂರು, ಹೊರಗಡೆಯಿಂದ ಹೊಡೆದ್ರೆ ಒಳಗೆ ಬೀಳುತ್ತೆ ಇತ್ಯಾದಿ ತರ್ಕ ವಿತರ್ಕಗಳನ್ನು ಬಳಸಿ, ಕುತರ್ಕವನ್ನು ಬಳಸಿ ಒಪ್ಪಿಸಿದ್ರು ಅವನೇ ಅಪರಾಧಿ ಅಂತ. ಹಾಗೆ ಮಾತಾಡ್ತಾ ಹೇಳಿದರು, ನೋಡಿ ಸಾಮಾನ್ಯ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಪೊಲೀಸ್ನವ್ರು ಕೆಟ್ಟವರು, ಹೊಡಿತಾರೆ, ಬೈತಾರೆ ಅಂತ. ತುಂಬ ಸಲ ಬಾಯಿ ಬಿಡಿಸ್ದೆ ಹೋದರೆ ಸತ್ಯ ಬರಲ್ಲ ಹೊರಗಡೆ. ಸತ್ಯ ಒಳಗಣ್ಣಿಗೆ ಒಂದಿರುತ್ತೆ, ಹೊರಗಣ್ಣಿಗೆ ಬೇರೆ ಇರುತ್ತೆ. ಹೊರಗಣ್ಣಿನ ಸತ್ಯ ನಂಬ್ಕೊಂಡು ನೀವು ಬದುಕ್ತೀರಿ. ನಾವು ಪೊಲೀಸ್ನವ್ರು ಯಾವಾಗಲೂ ಯಾರನ್ನೂ ನಂಬಲ್ಲ, ಎಲ್ಲರ ಮೇಲೂ ಮನಸ್ಸಲ್ಲೇ ಒಂದು FIR ಆಗ್ತಾ ಇರ್ತೀವಿ. ಅದಕ್ಕೆ ಅವ್ರಿಗೆ ಅಡ್ಡ ಹೆಸರಿಟ್ಟಿದ್ದೀನಿ ನಾನು, FIR ಅಂತಲೇ. ಕೊನೆಗೆ ನೋಡಿ ಒಂದ್ಸರಿ ಏನಾಯಿತು ಅಂದರೆ, ಪೊಲೀಸ್ ಸ್ಟೇಷನ್ ನಮ್ಮ ಪೊಲೀಸ್ ರೆಕಾರ್ಡಲ್ಲಿದೆ, ಒಬ್ಬ ಹೆಂಡ್ತಿನ ಕರ್ಕೊಂಡು ಹೋಗಿ ಭಾಳ ಪ್ರೀತಿ ಮಾಡೋ ಥರ ನಟಿಸಿ ಹಿಮಾಲಯದಲ್ಲಿ ತಳ್ಳಿ ಸಾಯಿಸ್ಬಿಟ್ಟು ಬಂದುಬಿಟ್ಟ. ಕಡೆ ಗೊತ್ತಾಯಿತು ಅವನೇ ಕೊಲೆಗಾರ ಅಂತ. ಯಾಕೆಂದರೆ ಆ ಕಡೆಯಿಂದ ಬರ್ತಾ ಒಂದೇ ಒಂದು ಟಿಕೆಟ್ ಮಾಡಿದ್ದ. ಇಷ್ಟು ಮಾತು ಹೇಳಿಬಿಟ್ರು, ತಟ ಅಂತ. ನನ್ನ ಬರೆಯುವ ಮನಸ್ಸಿಗೆ ಅದೆಷ್ಟು ರೋಮಾಂಚನ ಆಯಿತು ಅಂದರೆ, ಅವರು ಮಾತು ಮುಗಿಸಿದ್ರೋ ಇಲ್ವೋ, ನಾನು ಆಗಲೇ ಕುಲು ಮನಾಲಿಗಿದ್ದೆ, ಪೆನ್ನು ಪೇಪರ್ ಇಟ್ಕೊಂಡು. ಅಣ್ಣನಿಗೂ ಹೇಳಿಲ್ಲ. ಅಲ್ಲಿ ಭಯಂಕರ ಸ್ನೋಫಾಲು, ನನ್ನ ಹುಚ್ಚು ವ್ಯಕ್ತಿತ್ವ, ಹವಾಯಿ ಚಪ್ಪಲಿ, ಸರಿಯಾದ ಬಟ್ಟೆನೂ ಹಾಕ್ಕೊಂಡಿಲ್ಲ. ಅಲ್ಲೇ ಹೋಗಿ ಹಿಮಪಾತಕ್ಕೆ ಸಿಕ್ಕಿ ಒದ್ದಾಡಿ ಆ ಕಾದಂಬರಿ ಬರೆದೇ ನಮ್ಮ ಗುಲ್ವಾಡಿಯವರು ಬೇಗ 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 ಕೊಡಿ, ನಮಗೆ ಕೊಡಿ, ತರಂಗ ಯುಗಾದಿ ವಿಶೇಷಾಂಕಕ್ಕೆ ಅಂತ ತರಿಸ್ಕೊಂಡ್ರು. 86ರ ಯುಗಾದಿ ವಿಶೇಷಾಂಕದಲ್ಲಿ ಬಾನಲ್ಲೇ ಮಧುಚಂದ್ರಿಕೆ ಪ್ರಕಟವಾಯಿತು. ವಿನಯ ಪ್ರಸಾದ್ ಅವರು ಆಗ ರೂಪದರ್ಶಿ ಅದಕ್ಕೆ ಪ್ರಕಟವಾಯಿತು. ಅಹೋರಾತ್ರಿ 2-3 ಮುದ್ರಣ ಆಗೋಯಿತು. ಅಷ್ಟು ಜನಪ್ರಿಯ ಕಾದಂಬರಿ ಆಗೋಯಿತು. ರಂಗಸ್ವಾಮಿಯವರು, ನಾನು ಇಷ್ಟು ಹೇಳ್ತೀನಿ, ನೀನೇನೋ ಬರೆದು ಬಿಟ್ಟಿದೆಯಲ್ಲ, ಹೆಂಗೆ ಬರ್ತೀನಿ ನೀನು? ಅದು ಬರೆಯುವ ಕೈಗೆ ಕೆಲವು ವಸ್ತುಗಳು ಹಾಗೆ ಬರೆಸ್ಕೊಳ್ತವೆ. ಹೀಗೆ ಬಾನಲ್ಲೇ ಕಾದಂಬರಿಯಾಗಿ ಮುದ್ರಣವಾಯಿತು. ಆನಂತರ ಹಿಂದಿಗೂ ಕೂಡ ಅನುವಾದವಾಗಿ ಸಾಕಷ್ಟು ಹಿಂದಿಯಲ್ಲೂ ಮುದ್ರಣಗಳನ್ನು ಕಂಡಿದೆ. ಇದು ಕಾದಂಬರಿಯ ಹಿನ್ನೆಲೆ. ಇದನ್ನು ಸಿನಿಮಾ ಮಾಡುವಾಗ ಅನೇಕ ಹೀರೋಗಳ ಹತ್ರ ಹೋದೆ. ಹೀರೋ ಏನು ಮಾಡ್ತಾನೆ ಸರ್? ಕೊಲೆ ಮಾಡ್ತಾನೆ ಸರ್. ಇದನ್ನು ನಾನು ಅಭಿನಯಿಸಬೇಕು ಅಂತ ನೀವು ಇಷ್ಟಪಡ್ತೀರಿ ಅಲ್ವಾ ಅಂತಂದರು ವ್ಯಂಗ್ಯವಾಗಿ. ಹೌದು ಸರ್, ನೀವು ಕೊಲೆಗಾರನ ಪಾತ್ರ. ಆಮೇಲೆ ನಮ್ಮ ಅಭಿಮಾನಿಗಳು ನಿಮ್ಗೇನು ಮಾಡ್ತಾರೆ ಗೊತ್ತಾ? ಕೊಲೆ ಮಾಡ್ತಾರಲ್ವ ಸರ್, ಆ ಥರ ಏನೋ ಆಗುತ್ತೆ. ದಯವಿಟ್ಟು ನೀವು ಎಸ್ಟಾಬ್ಲಿಷ್ಡ್ ಹೀರೋಗಳನ್ನ ಯಾರನ್ನು ಕೇಳಬೇಡಿ. ಹಾಗಾಗಿ ಈ ಚಿತ್ರದಲ್ಲಿ ಹೊಸ ಕಲಾವಿದರನ್ನು ಹಾಕ್ಕೊಂಡು ಸಿನಿಮಾ ಮಾಡಲೇಬೇಕಾಗಿತ್ತು, ಮಾಡಿದೆ. ನಮ್ಮ ಕನ್ನಡ ಜನರ ಪ್ರೀತಿ ದೊಡ್ಡದು, ಅದನ್ನು ಒಪ್ಕೊಂಡ್ರು. ಅದೊಂದು ಯಶಸ್ವಿನ ಅಭೂತಪೂರ್ವ ಯಶಸ್ಸು. ಆ ಯಶಸ್ಸಿನ ಸಿಂಹಪಾಲು ಅದರಲ್ಲಿ ಕೆಲಸ ಮಾಡಿದವರಿಗೆ, ಅದರಲ್ಲಿ ಉಪನಾಯಕನಾಗಿ ಮಾಡಿದಂಥ ಆಗಿನ ನಿರುದ್ಯೋಗಿ ಪ್ರಕಾಶ್ ರೈ, ಸೊ ಹಂಸಲೇಖ ಅವರ ಪ್ರತಿಭೆ, ಇದೆಲ್ಲ ಸೇರಿ ಬಾನಲ್ಲೇ ಆಯಿತು. ಈ ಹಾಡಲ್ಲಿ ಅಶ್ಲೀಲದ ಪದಗಳನ್ನು ಬಳಸದೆ ಆ ಭಾವವನ್ನು ತಲುಪಿಸ್ಬೇಕಾಗಿತ್ತು.
ಅದನ್ನು ನಾನು ಭಾಳ ಎಚ್ಚರಿಕೆಯಿಂದ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲು ಇಲ್ಲಿ, ಎಲ್ಲ ಬೆತ್ತಲು ಇಲ್ಲಿ, ಅಲ್ಲವೇನೆ ಅಲ್ಲವೇನೆ ಅಂತ ಹೇಳ್ತಾನೆ. ಪ್ರಿಯಸಖನೇ ವಿರಹಾಗ್ನಿ, ಬೆಂಕಿ ಬಂಧನವಿಲ್ಲಿ, ನೀಗು ಬಾರೋ ನೀಗು ಬಾರೋ, ಬಾಳ ತುಂಬ ಸಾಗು ಬಾರೋ ಅಂತ. ಕೊಲೆಯ ಹಿಂದಿನ ರಾತ್ರಿ ನಡೆಯುವ ಈ ಥರದ ಒಂದು ರೀತಿಯ ಪ್ರೇಮದ, ಒಂದು ರೀತಿಯ ಕಾಮದ ಸಲ್ಲಾಪದ ಸನ್ನಿವೇಶ, ಟೈಟಲ್ ಸಾಂಗ್. ಇದನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಹಾಡುಗಳು ಕೂಡ ಸರ್, ಇವತ್ತಿನ ಈ ರೀಲ್ಸ್ ಜಮಾನದಲ್ಲಿ ನಿಮ್ಮ ಅಂದಿನ ಪ್ರಯತ್ನ ಸಾಕಷ್ಟು ಇವತ್ತಿನ ಯುವಜನತೆ ಬಳಸ್ಕೊಳ್ತಿದ್ದಾರೆ ಅಂತ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಅಂತ ಒಂದು ಹಾಡಿದೆ ಇದರಲ್ಲಿ. ಅದು ಇವತ್ತಿನ ಎಷ್ಟೋ ರೀಲ್ಸ್ಗಳಲ್ಲಿ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಕೇಳಿಸ್ತಾ ಇರುತ್ತೆ. ಮತ್ತು ಇವತ್ತಿಗೂ ಯಾವುದೇ ಒಂದು ಸಂಭ್ರಮದ DJ ಅಥವಾ ಏನೇ ಇರಲಿ ಅಲ್ಲಿ ಆ ಹಾಡು ಇರಲೇಬೇಕು ಅನ್ನೋಷ್ಟರ ಮಟ್ಟಿಗೆ ಇವತ್ತಿನ ಜಮಾನದ ಹೊಸತನವನ್ನು ಅಂದು ಕೂಡ ಅದು ತುಂಬಿಕೊಂಡಿತ್ತು ಅನ್ನುವಂಥದ್ದು. ಆ ಗೀತೆಯನ್ನು ಇದೀಗ ರಾಮಚಂದ್ರ ಹಡಪದ್ ಹಾಡ್ತಾರೆ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸಿರಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಮಳೆ ಬಿಲ್ಲ ಮೇಲೆ ಇಡಿಜಾರು ಬಾಲೆ, ರತಿದೇವಿ ಸೌಂದರ್ಯ ಸವತಿನಿ, ಕವಿತೆನಿ ಕಾವ್ಯ ಸ್ಫೂರ್ತಿನಿ, ಎದೆಯಾಳದೊಲವು ಹೆಣ್ಣಾಗಿ ಬಂದ ಭೂಲೋಕ ಸೌಂದರ್ಯ ರಾಣಿನಿ, ಪ್ರಾಣನಿ ನೀಲವೇಣಿನಿ. ನಕ್ಕಾಡೋ ನಕ್ಕಾಡೋ ಹುಣ್ಣಿಮೆ ಹಾಲಂತೆ, ಉಕ್ಕಾಡೋ ಉಕ್ಕಾಡೋ ತುಂಗೆಯ ನೀರಂತೆ, ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯ ಲಯಕ್ಕೆ. ಬಂದಾಡೋ ಬಂದಾಡೋ ಬಿಂಕದ ಸಿಂಗಾರಿ, ಬಂದಾಡೋ ಬಂದಾಡೋ ಚಂದಿರ ಚಕೋರಿ. ಮಲೆನಾಡ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲ ಹೆಣ್ಣು ನೀ, ಕಣ್ಣು ನೀ ಬಾಳ ಬಣ್ಣ ನೀ. ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಗುರಿ ತೋರೋ ಏಕಾಂತ ತಾರೆ ನೀ, ನೀರೆ ನೀ ಕಾವ್ಯಧಾರೆ ನೀ. ಮುಡ್ಯಾಡೋ ಮುಡ್ಯಾಡೋ ಮಾಗಿಯ ಕನಸಂತೆ, ಮುತ್ಯಾಡೋ ಮುತ್ಯಾಡೋ ಬೆಚ್ಚನೆ ಮುತ್ತಂತೆ, ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯ ಲಯಕ್ಕೆ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ತಂದಾಳೋ 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 ಪ್ರೇಮದ ಸಿರಿ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ. ಥ್ಯಾಂಕ್ ಯು.
ಮತ್ತು ಆ ಹಾಡಿನ ಜೀವಾಳ ಆ ಬಿಟ್ಟೆ ಬರೀ ಆ ಹಾಡನ್ನು ಬಿಟ್ಟು ಅದನ್ನಷ್ಟೇ ಹಾಡಿದ್ರು ಕೂಡ ಇದೇ ಹಾಡಿದ್ದು ಅಂತ ಹೇಳುವಷ್ಟರ ಮಟ್ಟಿಗೆ ರಂಗಸ್ವಾಮಿ ಅವರು ಬಂದಿದ್ದಾರೆ. ಕನ್ನಡದ 2 ಸಿನಿಮಾಗಳಿಗೆ ಕತೆ ಕೊಟ್ಟಂಥ ಪುಣ್ಯಾತ್ಮ ತಾವು. ತಮ್ಮನ್ನು ಒಂದು 2 ಸಾಲು ಮಾತಾಡಿಸುವ ಆಸೆ ನಮಗೆ. ದಯಮಾಡಿ ಎಲ್ಲರಿಗೆ ನಮಸ್ಕಾರ. ಮದುವೆ ಮನೆಯಲ್ಲಿ ಹಾಡಾಡಬಾರ್ದಂತೆ, ಹಾಗೆ ಹಾಡಾಡೋ ಜಾಗದಲ್ಲಿ ಭಾಷಣ ಮಾಡಬಾರ್ದಂತೆ. ಆದರೆ ನನಗಿದೊಂದು ಹೊಸ ಜವಾಬ್ದಾರಿಯನ್ನು ತಾವು ಕೊಟ್ರಿ. ನನಗೆ ಕೇಳ್ತಾ ಇದ್ದರೆ ಯಾವ ಹಾಡನ್ನೇ ಕೇಳಿ ನಮ್ಮ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದೊಂದು ಛಾಪು ಮೂಡಿಸಿರ್ತಾರೆ. ಆ ಹಾಡಿಗೆ ಒಂದು ಕಥೆ ಇರುತ್ತಲ್ಲ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ನಮಗೆ ಹಾಡು ಕಾಣಿಸಲ್ಲ. ನಾಕ್ತಿಹಳ್ಳಿ ಚಂದ್ರಶೇಖರ್ ಮತ್ತು ಅದನ್ನು ಹೇಗೆ ಪರಿಗ್ರಹಿಸಿ ಒಂದು ಗೀತೆಯನ್ನು ಹಾಕ್ಸಿದ್ರು ಅನ್ನೋದು ನೆನಪಾಗುತ್ತೆ. ಈಗಿನ್ನೂ ಮುಗಿದಂಥ ಕೃಷ್ಣ ನೀ ಬೇಗನೆ ಬಾರೋ ಶ್ವೇತಾ ಅವರು ಹಾಡಿದ್ದಲ್ಲ, ಆವಾಗ ಆ ಹಾಡು ಫಸ್ಟು ಇನ್ನೊಬ್ಬ ಅತ್ಯಂತ ಪ್ರಸಿದ್ಧ ಗಾಯಕಿಗೆ ಅದು ಹಾಡಿಸ್ಬೇಕು ಅಂತಲೇ ಇವರು ಎಲ್ಲ ಬಾಂಬೆಗೆ ಹೋಗಿರ್ತಾರೆ. ನೋಡಿದ್ರೆ ಆಕೆ ಕೊನೆಯ ಗಳಿಗೆಯಲ್ಲಿ ಕೈ ಕೊಟ್ಬಿಡ್ತಾರೆ. ನಾಗತಿಹಳ್ಳಿ ಅವರ ಚಿತ್ರಗಳಲ್ಲಿ ಎಲ್ಲ ಫಿಲ್ಮ್ಗಳಲ್ಲೂ ಇಂಥ ಎಡವಟ್ಟುಗಳು ಆಗಿರೋದೆ, ಅವ್ರಿಗೆ ಯಾವುದೂ ಸುಲಭವಾಗಿ ದಕ್ಕಿಲ್ಲ. ಆಮೇಲೆ ಏನು ಮಾಡೋದು, ಅಲ್ಲಿ ಹೋಗಿ ನಿಂತಿದ್ದಾರೆ ಸ್ಟೀಫನ್ ಹೊಸಬ್ರು, ಇವರಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಹೇಗೆ ಮಾಡಿಸೋದು ಅಂತ ಅಂದಾಗ ಆಗಿನ್ನೂ ದೇವದಾಸಲ್ಲಿ ನಮ್ಮ ಶ್ರೇಯಾ ಘೋಷಾಲ್ 16 ವರ್ಷದ ಹುಡುಗಿ ಅಂತ ಕಾಣುತ್ತೆ. ಆಗ ಇವ್ರ ಹತ್ರ ಹಾಡಿಸ್ಬೋದು ಅಂಥೇಳಿ ಎಂದೂ ಸೋಲನ್ನು ಒಪ್ಪಿಕೊಳ್ಳದ ವ್ಯಕ್ತಿತ್ವ ಇರೋದ್ರಿಂದಲೇ ಅವ್ರ ಕೈಲಿ ಹಾಡಿಸಿದ್ರು. ಆ್ಯಂಡ್ ಅದನ್ನು ನೀವು ಮೊದಲ ಕೇಳಿಕೆಗೆ ನೀವು ತುಂಬ ಇಷ್ಟಪಟ್ಬಿಡ್ತೀರ ಅಂತ ಹಾಡೋದು. ಅದನ್ನು ಶ್ರೇಯಾ ಘೋಷಾಲ್ ಅವ್ರನ್ನ ಕನ್ನಡಕ್ಕೆ ಪರಿಚಯಿಸಿದವರು ಇವರೇ ಅದು ನಿಮಗೆ ಗೊತ್ತಿದೆ. ಮತ್ತು ಯಾವುದೇ ಹಾಡುಗಳನ್ನೇ ತಗೊಳ್ಳಿ, ಅದರಲ್ಲಿ ಒಂದು ರೀತಿ ಒಂಥರ ಅಂತರಂಗನ ಕರಗಿಸ್ಕೊಂಡಿರೋ ಅಂಥ ಒಂದು ಧ್ವನಿ, ಅದರಲ್ಲಿ ಶಬ್ದಗಳನ್ನು ಅವರು ರೂಢಿಸೋದಾಗಲಿ, ಹಾಡಿಗಾಗಿ ಧ್ವನಿಗಾಗಿ ಅಲ್ಲಿರುತ್ತಲ್ಲ ಯಾವುದೋ ಒಂದು ಟ್ಯೂನ್ಗೋಸ್ಕರ ಬರೆದಿದ್ದಾರೆ ಅಂತ ಅನಿಸೋದೇ ಇಲ್ಲ ಅದು. ಹಾಗೆ ಒಂದು ಜೀವದ್ರವ್ಯವನ್ನು ಇಟ್ಕೊಂಡು ಬರೆದಂಥವರು ನಮ್ಮ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು. ಅವರ ಮೊದಲ ಚಿತ್ರದ ಕತೆ ಯಾವುದು ಸಂಕ್ರಾಂತಿ ಕತೆ ಇವರೇ ಬರೆದಿದ್ದು. ಅದರ ನಿರ್ದೇಶಕರು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಶ್ರೀ NR ನಂಜುಂಡೇಗೌಡರು. ಇವರು ತೆಗೆದಂಥ ಸಂಕ್ರಾಂತಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಅದಾದ ಮೇಲೆ ಅಮಾನುಷ, ಹೀಗೆ ಅನೇಕ ಚಿತ್ರಗಳಿಗೂ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಕವನಗಳನ್ನು ಬರೆದಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇಲ್ಲಿ ಹಾಡ್ತಾ ಇರೋಂಥವ್ರು ದಿವ್ಯಾ ರಾಘವನ್ ಅವ್ರನ್ನ ನಾವು ಕೇಳದೇ ಇರೋಂಥ ದಿನಗಳೇ ಇಲ್ಲ. ಪ್ರವೀಣ್ ಗೋಡ್ಖಿಂಡಿ ಜೊತೆ ತಾವು ಕೊಡ್ತಾ ಇದ್ದಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಿವಿನಲ್ಲಿದೆ. ಹಡಪದ್ದವರು ಅದು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಹಿಂದಿ ಹಾಡುಗಳನ್ನ ಮೈಸೂರಿನಲ್ಲಿ ತಾವೆಲ್ಲ ನಡೆಸ್ಕೊಟ್ರಿ 2 ಕಾರ್ಯಕ್ರಮಗಳು. ನಾನು ಕೇಳಿ ಒಂದು ರೀತಿ ಮನಸ್ಸು ತುಂಬ ಹೋಗ್ಬಿಡ್ತು. ಹಿಂದಿ ಹಾಡುಗಳನ್ನ ಹಾಡೋದು ಅಂತಂದರೆ ಅದರ ಒಟ್ಟು ಮೂಲ ಗಾಯಕನ ಧ್ವನಿಗೆ ಅದಕ್ಕೆ ಸಂಬಂಧಪಟ್ಟಾಗ ಹೇಗೆ ಹೇಳಬೇಕೋ ಅದೇ ಪಡಿಯಚ್ಚಾಗಿ ಹಾಡ್ತಾರೆ. ಎಲ್ಲೂ ಮೂಲಕ್ಕೆ ಲೋಪಾಯಿಸಲ್ಲ. ಸ್ಮಿತಾ ಅವರಿಗೆ ಹಾಡಿದ್ದು ಅವರ ಒಂದು ಪ್ರತಿಭೆಯನ್ನು ಸೂಚಿಸುತ್ತೆ. ಮತ್ತು ಪ್ರತಿಯೊಂದು ಹಾಡಿನ ಬಗ್ಗೆನೂ ನಾಕ್ತಿಹಳ್ಳಿಯವರು ಹೇಳ್ತಾ ಇರೋಂಥ ಒಂದು ಹಿನ್ನೆಲೆ ಏನಿದೆ ಅದ್ಭುತವಾದದ್ದು. ಈ ಕಾರ್ಯಕ್ರಮಕ್ಕೆ ನಾನು ಮೈಸೂರಿಂದ ಬಂದಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಬಹುಶಃ ಇದು ನಾನು ನೆನಪಲ್ಲಿ ಉಳಿಯೋ ಅಂಥ ಒಂದು ದೊಡ್ಡ ಕಾರ್ಯಕ್ರಮ. ತಮ್ಮೆಲ್ಲರಿಗೆ ಶುಭ ಆಗಲಿ. ನಮಗೆ ಒಂದು ಕುತೂಹಲ ಇದೆ ಸರ್, ಈ ಕವಿ ಇನ್ಸ್ಪೆಕ್ಟರ್ದು ಒಂದು ಸ್ಟೋರಿ ಕೊಟ್ರಲ್ಲ ನೀವು, ಆ ಸಿನಿಮಾ ಆದಮೇಲೆ ಆ ಕವಿ ಇನ್ಸ್ಪೆಕ್ಟರ್ ನಿಮ್ಗೆ ಮತ್ತೇನಾದ್ರು ಸಿಕ್ಕಿದ್ರ ಸರ್? ಇಲ್ಲ, ಆತ ಹೋಟೆಲ್ನಲ್ಲಿ ಏನೋ ಒಂದು ಇದಾಗ್ಬಿಟ್ಟಿದ್ದ, ಏನೋ ಸಪ್ಲೈಯರ್ ಆಗಿ ಹೊರಟೋಗ್ಬಿಟ್ಟ. ಆಮೇಲೆ ಅವನಿಗೆ ಹೆಣ್ಣು ಕೊಡೋಕೆ ಇವರು ಊರಿನವರೆಲ್ಲ ನಿಂತುಬಿಟ್ಟಿದ್ರು. ಇಂಥ ಒಳ್ಳೆ ಆಫೀಸರ್ ಇವನು ನೋಡಿದೆ, ಹೆಚ್ಚು ಕಡಿಮೆ ಚೆನ್ನಾಗೂ ಇದ್ದ. ಆಮೇಲೆ ಅನಂತ್ನಾಗ್ ಅವ್ರನ್ನ ಬಹುಶಃ ಅದನ್ನ ನೋಡ್ಕೊಂಡೆ ಅವರು ಆಯ್ಕೆ ಮಾಡಿದ್ರು ಅಂತ ಕಾಣುತ್ತೆ. ಅವನು ತುಂಬ ಚೆನ್ನಾಗಿ ಮಾತಾಡೋನು, ಆದರೆ ಲಾಠಿ ಮುಂದೆ ಎಲ್ಲಿ ಮಾತಾಡೋಕ್ಕಾಗತ್ತೆ.